ಏನ್ ನಿಮ್ಮ ಹೆಸರು? ಮಾತಾಡಲ್ವಾ? ನೀವು ತುಂಬಾ ಚೆನ್ನಾಗಿದ್ದೀರಾ. ಹೋಗ್ಲಿ, ಈ ಸೊಪ್ಪನ್ನ ಯಾಕೆ ಹೇಳ್ತಾ ಇದ್ದೀರಾ? ಕುರಿಮರಿಗೆ. ರೀ ಸೊಪ್ಪು. ನಿಂತ್ಕೊಳ್ಳ, ಯಾಕ ಹೊಟ್ಟೆ ಉರಿಸ್ತಿದ್ಯಾ? ಬಿಕ್ರಾಸಿ ಅಂಚಿ ಕಡ್ಡಿ ಇದ್ದಂಗಿದ್ಯಾ? ಬಿರುಗಾಳಿ ಹೆಂಗ್ ಓಡ್ತಿಯಲ್ಲೋ? ನಿಂತ್ಕೊಳ್ಳ. ನಿಂತ್ಕೊಳಕಿಲ್ಲಪ್ಪ. ನಿಂತ್ಕೊಂಡ್ಬಿಟ್ರೆ ನನ್ನ ಕರ್ಕೊಂಡೋಗಿ ಹೈಸ್ಕೂಲ್ ಕೂರಿಸ್ಬಿಡ್ತೀಯ. ನಾನ್ ನಿಂತ್ಕೊಳಕಿಲ್ಲ. ನಿಂತ್ಕೊಳ್ಳ. ಈ ಸ್ಕೂಲಿಗೆ ಹೋಗೋ ಅಂದ್ರೆ ಓಡ್ತಿದ್ಯಲ್ಲೋ? ರೀ, ಕಣ್ ಕಾಣಕ್ಕಿಲ್ವಾ? ಡಿಕ್ಕಿ ಹೊಡಿತಿಲ್ರಿ? ಎಲ್ಲ ಇವನ ಓಡ್ ಬಂದ್ ಡ್ಯಾಶ್ ಹೊಡೆದಿದ್ವಲ್ದೆ ನನ್ಗೆ ರೋಫ್ ಆಗ್ತೀಯಾ? ಬಿಟ್ಟ ಅಂದ್ರೆ ಸಾರು ಹಿಡ್ಕೊಳ್ಳಿ. ಬಿಟ್ರೆ ಸಿಗದಿಲ್ಲ ನನ್ನ ಮಗ. ಕುಳ್ಳನ್ ಮಗನ ಎಲ್ಲ ತಪ್ಸ್ಕೊಂಡ್ ಹೋಗ್ತೀಯ ಮಗನೇ. ಸಾರು ಬಿಟ್ಬಿಡಿ. ನಾ ಅಪ್ಪಂಗ ಸಿಗಾಕೊಂಡ್ರೆ ಬಟ್ಟೆ ಹೋಗ್ದ ಹೋಗಲಾಕ್ ಬಿಡ್ತಾನೆ. ನನ್ನ ಮಗನೇ, ಸ್ಕೂಲಿಗೆ ಹೋಗು ಅಂದ್ರೆ ಬೆಳಿಗ್ಗೆಯಿಂದ ಸಂಜೆ ಗಂಟ ಮನೆಯಲ್ಲಿ ತಿರ್ತೀಯ. ಯಪ್ಪ, ನಾನು ಈ ಸ್ಕೂಲ್ ಪಿಸ್ಕೂಲ್ಗೆಲ್ಲ ಹೋಗಕ್ಕಿಲ್ಲ. ನಂಗ್ 4 ಕುರಿಮರಿ ತಕೊಟ್ಬಿಡು. ಕಾವೇರಕ್ಕನ್ ಜೊತೆ ಮೇಯ್ಸ್ಕೊಂಡಿದ್ ಬಿಡ್ತೀನಿ. ಯಾಕೆ ಸ್ಕೂಲ್ಗೆ ಹೋಗಲ್ಲ ಅಂತ್ಯ? ಪ್ರತಿಯೊಬ್ಬ ಮನುಷ್ಯನು ವಿದ್ಯೆ ಕಲಿಬೇಕು. ಆಗ್ಲೇ ಅವನ ಜೀವನದಲ್ಲಿ ಸುಖ ಸಂತೋಷ ಸಿಗೋದು, ದೇಶ ಉದ್ಧಾರ ಆಗೋದು. ಸುಮ್ನೆ ರೀ, ಬುಲ್ಡೆ ಬಿಡ್ಬೇಡಿ. ಅಲ್ಲ, ಓದಿರೋರೇ ಜಾಸ್ತಿ ಮೋಸ ಮಾಡೋದು. ದಿನ ಬೆಳಗಾಗ ಎದ್ರೆ ರೇಡಿಯೋದಾಗ ಕೇಳಕ್ಕಿಲ್ವಾ? ಅವನಷ್ಟ್ ಲಂಚ ತಗೊಂಡ, ಇವನಿಷ್ಟ್ ಮೋಸ ಮಾಡ್ದ, ಇನ್ನೊಬ್ಬ ದ್ಯಾಸನೇ ಕೊಳ್ಳೆ ಹೊಡ್ದ ಅಂತ. ಇವರೆಲ್ಲ ಯಾರು? ಓದಿರೋರೆ. ಓದಿಲ್ದಿರೋರು ಒಬ್ಬ ಇದನ್ನ ತೋರ್ಸಿ ನೋಡೋಣ. ಅದಕ್ಕೆ ನಾನು ಓದೋದು ಬೇಡ, ಜನರ ತಲೆ ಒಡೆಯೋದು ಬೇಡ. ಏನಂತೀರ ಸರು? ಎಲ್ಲ ಪೋಲಿ ಬಡತದೆ. ಅವ್ರಿಗೆ ಉಪದೇಶ ಮಾಡಕ್ ಹೋಯ್ತೀಯಾ ನೀನು? ಒಂದ್ ನಿಮಿಷ. ಅವ್ರಿಗೂ ಉಪದೇಶ ಮಾಡದೆ, ನಾ ಅಪ್ಪ ನಿನ್ಗೂ ಉಪದೇಶ ಮಾಡದೆ. ಬರ್ಲಾ? ತರ್ಲೆ ಬಡ್ಡಿ ಐದ, ತಪ್ಪು ತಿಳ್ಕೊಬೇಡಿ ಸರ್. ಇಲ್ಲ ಮುನಿಯಪ್ಪ, ಅವನ್ ಹೇಳದಲ್ಲೂ ಸತ್ಯ ಇದೆ. ಅದಿರ್ಲಿ, ಇಲ್ಲಿ ಪಾಳೆಗಾರ ಪತ್ರಪರ ನಾಯಕರ ಮನೆಯಲ್ಲಿ ಹಿಂಗೇ ಹೋದ್ರೆ ಆ ತೋಟದೊಳಗೆ ಐತೆ ಸಾರು. ಒಂದ್ ಕಾಲದಲ್ಲಿ ಕಾಫಿ ತೋಟ ಹೆಂಗಿತ್ತು ಅಂದ್ರೆ ನಮ್ ತಾತ ಹೇಳ್ತಾನಲ್ಲ, ಇವಾಗ್ಲೂ ನೆಮ್ಮದಿಯಾದ ಜೀವನ ಅಂತ ಕೆಲಸ ಮಾಡ್ತಿದ್ದೆ. ಏನಪ್ಪ ಕೊಡ್ಲಿ ಮಸೀತಾ ಇದೆಯಲ್ಲ, ಏನ್ ಸಮಾಚಾರ? ನಿನ್ ಕಳ್ಳು ಬಡ್ಡಿ ತೆಗಿವ ಅಂತ. ಯಾಕಪ್ಪ ಖಾರ ತಿನ್ನದೆ ನಾಲ್ಗೆ ಕೆಟ್ಟಾಗ ಶಾನೆ ದಿನ ಆಗೋಯ್ತಾ? ಶಾನೆ ದಿನ ಆಗಕ್ಕೆ ನಾನೇ ನಿನ್ನಂಗ್ ಗತ್ಕೆಟ್ಟಿದ್ದಾನೆಲ್ಲ. ನೆನ್ನೆ ತಾನೇ 3 ಜನ ಪಡೆದು ರಕ್ತ ಇರಿವ್ನೆ. 3 ಜನ? 3 ಜನ? ನೆನ್ನೆ ನೀನ್ ಸಿಕ್ಕಿದ್ರೆ ನಿನ್ನೂ ಬಡ ತಿಂತಾ ಇದ್ದೆ. ಯಾವಲ್ಲ ಅವನು ತಳಕ್ ಬೆಳಕಾಗ್ ಬತ್ತವನೆ. ಓ, ಊರು ಹೊಸಬಾ ಅಂತ ಕಾಣ್ತದೆ. ಬೆಂಗಳೂರಿಂದ ಬಂದವ್ರಪ್ಪ. ಅದೇನೋ ಸಂಶೋಧನೆ ಮಾಡಕ್ ಬಂದವ್ರೆ. ನಮ್ ಗೆಸ್ಟ್ ಹೌಸ್ ಅಲ್ಲಿ ಹೇಳ್ಕೊಂಡವ್ರೆ. ಏನ್ ಮಾಡೋಣ ಜೋರ? ಏನ್ ಸರ್, ಹೆಂಗೆ ನಮ್ ಗೆಸ್ಟ್ ಹೌಸ್? ಬೆಸ್ಟಾ ವರ್ಸ್ಟಾ? ಊಟ ತಿಂಡಿ ಬೆಸ್ಟ್, ರೂಮು ಹಾಸಿಗೆ ಹೊದಿಕೆ ವರ್ಸ್ಟ್. ಊಟ ತಿಂಡಿ ಎಲ್ಲ ನಂದು, ಅದಕ್ಕೆ ಬೆಸ್ಟ್. ರೂಮು ಹಾಸಿಗೆ ಎಲ್ಲ ಸರ್ಕಾರದ್ದು. ಓಹೋ, ಸರ್ಕಾರದೆಲ್ಲ ವರ್ಸ್ಟಾ? ಸರ್ಕಾರನೇ ವರ್ಸ್ಟ್, ಇನ್ ಸರ್ಕಾರದವ್ರದ್ದು ವರ್ಸ್ಟ್ ಅಲ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ. ರೀ 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 ರೀ, ಏನ್ ಮಾಡ್ತಿದ್ರಾ? ಯಾಕೆ ಕಣ್ ಕಾಣಿಸ್ತಾ ಇಲ್ವಾ? ಕೊಡ್ಲಿ ಮಸೀತಾ ಇದ್ದೀನಿ. ಕೊಡ್ಲಿ ಮಸೀದ್ ನಿಮ್ಗೆ ಈ ಕಲ್ಲೇ ಬೇಕಾ? ಇದು ಪೂರ್ವಿಕರ ಇತಿಹಾಸ ಹೇಳೋ ಶಾಸನ ರೀ. ಇಂತ ಕಲ್ಗಳು ನಮ್ಮೂರಲ್ಲಿ 1000 ನಮ್ಮೂರಿನ ಜನ ಬರೀ ಕೊಡ್ಲಿ ಮಸಿ ಅದ. ಅದ್ರ ಮೇಲ್ ಕೂತ್ಕೊಂಡು ಪಾಯ್ಕಾನೆ ಮಾಡ್ತಾರೆ. ತಪ್ಪು ಮಾಯಣ್ಣ, ಇದನ್ನೆಲ್ಲ ನಾವು ರಕ್ಷಣೆ ಮಾಡ್ಬೇಕು. ಇಲ್ಲಿರೋ ಒಂದೊಂದು ಕಲ್ಲು ಕೂಡ ನಮ್ ಪೂರ್ವಿಕರ ಸಂಸ್ಕೃತಿ, ಸಾಧನೆ,
ಮತ್ತೆ ಅವ್ರ ಕತೆಗಳೇನ್ ಹೇಳುತ್ತೆ? ಏನಂದ್ರೆ ಕಲ್ಲು ಕತೆ ಹೇಳ್ತದ ಏನ್ರಿ? ಹಳ್ಳಿ ಮಕ್ಕಳಿಗೆ ಏನು ಗೊತ್ತಾಗಿಲ್ಲ ಅಂತ ಬುರ್ಡೆ ಬಿಡಕ್ ಬಂದಿದ್ದೀರಲ್ಲ. ನಿಮ್ಮಂತ ಪಟ್ಟಣದವ್ರ ಹಳ್ಳಿಗೆ ಬಂದ್ರೇನೆ ಕತೆ ಹುಟ್ಟೋದು ಕತೆ ಕಟ್ಟೋದು ಎಲ್ಲ. ಕತೆ ಹೇಳ್ತಂತೆ ಕತೆನ ಕತೆ ಬಿಡಕ್ ಬಂದ ನಡ್ರಲ್ಲೇ ಕೆಲ್ಸ ನೋಡಕ್ ಹೋಗವ. ಕತೆ ಅಂತೆ ಕತೆ. ಸರು, ನೀವಿಂತವ್ರಿಗೆ ಬುದ್ಧಿ ಹೇಳೋದು ಆ ಬೆಟ್ಟಕ್ಕೆ ಸೀರೆ ಸುತ್ತೋದು ಎರಡು ಒಂದೇ. ನನ್ ಗೆಸ್ಟ್ ಹೌಸ್ ಹೋಗ್ಬೇಕು. ಸರು, ನೀವು ನಿಮ್ ಕೆಲಸ ಮುಗಿಸ್ಕೊಂಡು ಬೇಗ ಬಂದ್ಬಿಡಿ. ಪೊಲೀಸರು ಮಾಡಿಟ್ಟಿರ್ತೀನಿ. ಅಯ್ಯೋ ಏನೇ ಅರಗಿಣಿ, ಗೋ ಖುಷಿಯಾಗಿದ್ಯಲ್ಲ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದು ಕಲಿ. ಅರಿಗಿಣಿ ಅಂತೆ, ಅರಿಗಿಣಿ. ಯಾಕೆ ಮುಳ್ಳಂದಿ ತರ ಗುಟ್ರು ಗುಡ್ತೀಯಾ? ಅರಗಿಣಿ ಅಂತ ನಾನ್ ಕರೀದೆ, ಇನ್ಯಾವ್ ಮಗ ಕರೀತಾನೆ. ಓ, ನೀನ್ ಕರಿಬೋದಾ? ಹೌದಲೇ, ನಾನು ಅವಳನ್ನ ಪ್ರೀತಿ ಮಾಡ್ತಾವ್ನಿ. ಅದ್ಯಾಕ್ಲ ಅಂಕಿಸಿದ್ಯಾ? ನಾನು ಅವಳಿಗೋಸ್ಕರ ಏನ್ ತಂದಿದ್ದೀನಿ ಗೊತ್ತಾ? ಏನು ಮುತ್ತು ರತ್ನನಾ? ಮುತ್ತು ರತ್ನಕ್ಕಿಂತಾನೆ ಹೆಚ್ಚು. ನಿನ್ಗೋಸ್ಕರ ಎಷ್ಟು ಕಷ್ಟಪಟ್ಟು ಹಿಡ್ಕ ಬಂದಿವ್ ನೀವ್ ಗೊತ್ತಾ? ಅಯ್ಯೋ ಪಾಪಿ, ಎಳೆ ಮಗು ತರ ಇರೋ ಆ ಚಿಕ್ಕ ಪ್ರಾಣಿ ಕೊಂದಾಕಿದೆಯಲ್ಲ. ನೀನೇನ್ ಮನುಷ್ಯನ ರಾಕ್ಷಸನ? ಅಲ್ಲ, ಅದು ನಮಗೆ ಒಂದು ಜೀವ ಅಂತ ನಿಂಗೆ ಗೊತ್ತಾಗದ್ ಬೇಡ್ವಾ? ಮನುಷ್ಯತ್ವನೇ ಇಲ್ದಿರೋ ನಿಂಗೆ ಆ ಜೀವದ ಬೆಲೆ ಹೆಂಗ್ ಗೊತ್ತಾಗ್ಬೇಕು? ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ಏ ದಡಿಯಾ, ತೂ ದೊಡ್ಡ ಮುಂಡೆದೆ. ಈ ಸತ್ತಾಗಿರೋ ಮೊಲ ತಂದ್ಬಿಟ್ಟು ಪಿರೀತಿ ಮಾಡ್ತೀನಿ ಅಂದ್ರೆ ಅಯ್ಯ, ಅದೇನ್ ನಿನ್ ತಲೆಯಾಗೆ ಮೆದುಳಾಯ್ತೋ ಗೊಬ್ಬರ ಆಯ್ತೋ ಒಂದು ಗೊತ್ತಾಗಿಲ್ಲ. ಪ್ರೀತಿ ಮಾಡೋ ಹುಡುಗಿಗೆ ಬೇಕಾಗಿರೋದಿದಲ್ಲ, ಪ್ರೀತಿ ತುಂಬಿರೋ ಹೃದಯ. ಲೈ ಪಿಣಿಕಿ, ಅವಳೇ ನನ್ ಪ್ರೀತಿ ಮಾಡೋಂಗೆ ನಾನು ಏನ್ಲ ಮಾಡ್ಬೇಕು? ನೇಣ ಹಾಕೊಂಡ್ ಸಾಯ್ಬೇಕು. ಅಷ್ಟು ದೊಡ್ಡದಾಗಿ ಹೇಳ್ಬಿಟ್ಟೆ. ಬೈರ ಅಂತವನು ಇಂಥವನು ಅವನಂತ ಗಂಡ್ಸು ಈ ಪ್ರಪಂಚದಲ್ಲೇ ಇಲ್ಲ ಅಂತ ಹೇಳ್ತಿದ್ಯಲ್ಲ. ಈಗ ನೋಡ್ದ ಅವನೆಂತ ಕೆಲಸ ಮಾಡೋನೆಂತ. ಪಾಪ, ಆ ಪ್ರಾಣಿನ ಅವ್ನ್ ಕೊಂದಿದ್ದು ಅಲ್ದೆ ಅದನ್ನ ನನ್ನ ಹತ್ರ ತಗೊಂಬಂದು ಏನ್ ಹೇಳ್ತಾನೆ ಗೊತ್ತಾ ತಾತ? ನಾನ್ ನಿನ್ನ ಪ್ರೀತಿಸ್ತೀನಿ, ನಿನ್ಗೋಸ್ಕರ ತಂದಿದ್ದೀನಿ ಅಂತ ಹೇಳ್ತಾನಲ್ಲ. ತಾತ, ನೀನೇನಾದ್ರೂ ಆ ಪ್ರಾಣಿ ನೋಡ್ಬೇಕಾಗಿತ್ತು. ನನ್ಗಂತೂ ಅದ್ ಎಷ್ಟು ಸಂಕಟ ಆಯ್ತು ಗೊತ್ತಾ ಪಾಪ. ಹುಚ್ಚೆ, ಪ್ರಪಂಚದಾಗ ಯಾರು ಮಾಡದಿರೋ ತಪ್ಪು ಅವನೇನೆ ಮಾಡ್ದ? ಈಟಕ್ಕೂ ಕುರಿ ಕೋಳಿ ಮೊಲ ಎಲ್ಲ ತಿನ್ನೋಕಲ್ದೆ ಆಟ ಆಡಕ ಇರೋದು. ಇಲ್ಲ, ನೀನ್ ಹೊಟ್ಟೆ ತುಂಬ್ಸಕ್ಕೆ. ಕೊಲ್ಲೋ ಮನ್ಸಿಗೆ ಜೀವದ ಬೆಲೆ ಹೆಂಗ್ ಗೊತ್ತಾಗ್ಬೇಕು? ಹೋಗಿ ಹೋಗಿ ನಿನ್ ಮುಂದೆ ಹೇಳ್ತಾ ಇದ್ದೀನಲ್ಲ. ತಾತ, ಅದನ್ನ ತಂದ್ ಕೊಟ್ರೆ ಖುಷಿ ಪಡ್ತಾಳೆ ಅಂತ ಹಂಗ್ ಮಾಡ್ಬಿಟ್ಟೆ. ಅಷ್ಟಕ್ಕೆ ದುಃಖ ಪಟ್ಕೊಂಡು ಓಡ್ ಬಂದ್ಬಿಡದ? ದಡ್ಡ, ಅವಳು ಮಗು ತರ. ಅವಳಿಗೆ ಸತ್ತು ಪ್ರಾಣಿನ ತಗೊಂಡೋಗ್ ಕೊಟ್ಟಿದ್ಯಲ್ಲ, ನಿನ್ ತಲೆಯಾಗ ಬುದ್ಧಿ ಐತೆಲ್ಲ. ಎಪ್ಪಾಯ್ತು ತಾತ, ನೀನು ಹೊಸ ಹೇಳು ತಾತ. ಅದನ್ನೇ ಅವಳು ಮನ್ಸಲ್ಲಿ ಇಟ್ಕೊಂಡು ನನ್ ಮದುವೆಗೆ ಒಪ್ತೆ ಹೋಗ್ಬಿಟ್ರೆ? ಸರಿ ಸರಿ, ಅದನ್ನೆಲ್ಲ ನಾನು ಅವಳಿಗೆ ಹೇಳ್ಕೊತೀವ್ನಿ. ಈಗ ಅವಳಿಗೆ ನಿನ್ ಮುಸುಳಿ ತೋರಿಸ್ಬೇಡ, ಹೋಗೋಗು. ಸರಿ ತಾತ. ನೋಡ್ದ, ಸರಿಯಾಗಿ ನಿಂತ್ಕೋ. ಬೇಡ ಬೇಡ ಅಂದ್ರೆ ಸಿಕ್ಕಾಪಟ್ಟೆ ತಿನ್ಬಿಡೋದು, ಮೈ ಎಲ್ಲ ಕಷ್ಟ ಮಾಡ್ಕೊಳ್ಳೋದು. ಕೊಟ್ಟ ಅಂದ್ರೆ ನೋಡ ಅಷ್ಟೇ ಇವಾಗ. ನೋಡಿ, ಒಂದ್ ನಿಮಿಷ. ನಿಮ್ಮ ಹೆಸರೇನು ಅಂತ ಹೇಳಲ್ವಾ? ಕಾವೇರಿ. ಕಾವೇರಿ, ವೆರಿ ಬ್ಯೂಟಿಫುಲ್ ನೇಮ್. ನಾನು ಬಂದಿದ್ದು
ಏನು ಅಂತನಾ? ನೀವೇ ತೆಗ್ದು ನೋಡಿ. ನಿಮ್ ಕಾಲ್ ಗೆಜ್ಜೆ ಅವತ್ ನೀವು ಸೊಪ್ಪು ಕೀಳ್ತಿದ್ರಲ್ಲ, ಅಲ್ಲಿ ಸಿಕ್ತು, ತಗೊಳ್ಳಿ. ಒಬ್ನೇ ಕುತ್ಕೊಂಡು ಏನ್ ಮಾಡ್ತಿದ್ದಾನೆ ಅಂತ ಅನ್ಸ್ತಿದ್ಯಾ? ಇದು ಬರೀ ಗೆಜ್ಜೆ ಅಲ್ಲ, ನಿನ್ ಹೃದಯ. ಅದ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ದೀನಿ. ನೀನೆಷ್ಟು ಬೇಗ ನಿನ್ ಹೃದಯನ ನನಗ್ ಕೊಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಗೊತ್ತಾ? ನಿನ್ ನಗು, ನಿನ್ ತುಂಟಾಟ, ಏನೂ ತಿಳಿಯದ ಮಗುನಂತ ನಿನ್ ಮನ್ಸು ಸದಾ ನನ್ ಕಾಡ್ತಾ ಇದೆ. ನಿಜ ಹೇಳ್ಬೇಕು ಅಂದ್ರೆ ಐ ಲವ್ ಯು. ಯಾಕೆ? ನಾನ್ ಮಾತಾಡ್ತಾನೆ ಇದ್ದೀನಿ, ನೀನ್ ಮೌನವಾಗೇ ಇದೆಯಲ್ಲ. ನೀನ್ ನನ್ನ ಪ್ರೀತಿಸಲ್ವಾ? ಸರ್, ಇಷ್ಟೊತ್ತು ಐ ಲವ್ ಯು ಅಂತಿದ್ರಲ್ಲ, ಯಾರ್ಗೆ? ನಿನಗೇನೆ. ಅಯ್ಯಪ್ಪ, ಓಹ್.